ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ತನ್ನ ತಂಗಿನ ಬಿಡಿಸ್ಕೊಂಡು ಹೋಗೋಕೆ ಬಂದರೆ ಇಲ್ಲಿ ಭಾಗ್ಯ ಕೈಗೆ ಸಿಗದೆ ಪೂಜಾ ಎಲ್ಲ ಎಸ್ಕೇಪ್ ಆದ್ಲು. ಆ ಕಡೆ ತಾಂಡು ಮದುವೆ ನಿಲ್ಸೋಕೆ ಮುಂದಾಗಿದ್ದಂಥ ಕುಸುಮ ಅವರು ಎಲ್ಲಿ ಲಾಕ್ ಆದರು. ಹಾಗಿದ್ರೆ ಇಲ್ಲಿ ತಾಂಡವ್ ಬಳಿಗೆ ಹೋಗಿದ ಕುಸುಮ ಮಗನ್ನ ಬೇಡ್ಕೊಂಡ್ರ ಮದುವೆ ನಿಲ್ಸದ್ರ ಹೋಗೋಕ್ಕಾಯ್ತಾ ಹೋಗೋಕ್ಕಾಗ್ಲಿಲ್ವಾ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕುಸುಮ ಅವರು ಯಾವುದೇ ಕಾರಣಕ್ಕೂ ಆ ಮದುವೆ ನಡೀಬಾರ್ದು, ನಡೆಯೋಕೆ ನಾನು ಬಿಡುವುದಿಲ್ಲ, ಎಂಥ ಮಗನ್ನ ಎತ್ತಿಬಿಟ್ಟೆ, ಎಂಥ ಪಾಪಿಗೆ ಜನ್ಮ ಕೊಟ್ಟೆ, ಇವನು ಈ ರೀತಿ ಒಂದು ಹೆಣ್ಣುಮಗಳಿಗೆ ದ್ರೋಹ ಮಾಡ್ತಾನೆ ಅಂತ ಗೊತ್ತಿದ್ದಿದ್ರೆ ಖಂಡಿತವಾಗ್ಲೂ ನಾನು ಅವನನ್ನು ಹುಟ್ಟಾಗಲೇ ಕೊಂದು ಹಾಕ್ಬಿಡ್ತಿದ್ದೆ. ನನ್ನ ಮಗ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ, ನಮಗೆ ದ್ರೋಹ ಮಾಡಿಬಿಟ್ಟ, ನನ್ನ ಸೊಸೆಗೆ ದ್ರೋಹ ಮಾಡ್ದ, ಮಕ್ಕಳಿಗೆ ದ್ರೋಹ ಮಾಡಿ ಸಂಸಾರ ಹಾಳು ಮಾಡಿಕೊಂಡು ಅಷ್ಟು ಇಷ್ಟನ ಮದುವೆ ಆಗೋಕೆ ಹೋಗ್ತಿದ್ದಾನೆ. ಇಲ್ಲ, ಯಾವುದೇ ಕಾರಣಕ್ಕೂ ಈ ಮದುವೆನ ನಾನು ನಡೆಯೋಕೆ ಬಿಡುವುದಿಲ್ಲ ಅಂತ ಅನ್ಕೊಂಡಿದ್ದೆ. ಆಟೋದಲ್ಲಿ ಬೇಗ ಹೋಗಪ್ಪ ಅಂತ ಹೇಳ್ತಿದ್ದಾರೆ, ಬಟ್ ಹೋಗೋ ಸ್ಪೀಡಲ್ಲಿ ಆಟೋ ಡ್ರೈವರ್ ಆಕ್ಸಿಡೆಂಟ್ ಮಾಡ್ತಾರೆ. ಆಕ್ಸಿಡೆಂಟ್ ಮಾಡ್ತಿದ್ದಾಗ ಆ ಒಂದು ಬೈಕ್ ಸವಾರ ಅಂತೂ ಕೆಳಗಡೆನೆ ಬಿದ್ದೋಗ್ಬಿಡ್ತಾರೆ. ತಕ್ಷಣ ಈ ಕಡೆ ಏನು ಕಣ್ ಕಾಣಿಸಲ್ವಾ ಹಾಗೆ ಹೀಗೆ ಅಂತ ಜೋರು ಮಾಡ್ತಿದ್ರೆ ನಂದೇನೂ ಇಲ್ಲ ಸರ್, ಇವ್ರ ಗಾಡಿನ ಬೇಗ ಓಡಿಸಿ ಅಂತ ಹೇಳಿದ್ರು, ಅದಕ್ಕೆ ಆಕ್ಸಿಡೆಂಟ್ ಆಗಿಬಿಡ್ತು ಅಂತ ಡ್ರೈವರ್ ಕುಸುಮ ಅವ್ರ ಮೇಲೆ ಹಾಕ್ಬಿಡ್ತಾರೆ. ಈ ಕಡೆ ಕುಸುಮ ಅವರಂತೂ ಏನಾಗಿದೆ ಅಂತ ನೋಡ್ತಿದ್ದಾರೆ. ದೊಡ್ಡ ಗಲಾಟೆನೇ ಶುರು ಆಗಿಬಿಡುತ್ತೆ, ಜನಗಳೆಲ್ಲ ಗುಂಪು ಸೇರ್ಕೋತಾರೆ. ಈ ಕಡೆ ಏನು ಕಾಣಿಸಲ್ವಾ ಅಂತ ಜೋರು ಗಲಾಟೆ ಮಾಡ್ತಿದ್ದಾರೆ ಬೈಕ್ ಸವಾರ. ಈ ಕಡೆ ಕುಸುಮ ಅವರಂತೂ ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ, ಅಲ್ಲಿ ನಾನು ಅರ್ಜೆಂಟಾಗಿ ಹೋಗಬೇಕಾಗಿದೆ, ಇಂಪಾರ್ಟೆಂಟ್ ಕೆಲಸ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳ್ತಿದ್ರೆ ಹೇಗೆ ಬಿಡೋಕ್ಕಾಗುತ್ತೆ, 4,000 ಕಟ್ಟಿ ನಮ್ಮ ಗಾಡಿ ಡ್ಯಾಮೇಜ್ ಆಗಿದೆ, ಏನು ಅಂದ್ಕೊಂಡಿದ್ರ ನೀವು, ಕಟ್ಟೋ ತನಕ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಇಲ್ಲಿಂದ ಹೋಗೋಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಕುಸುಮ ಅವರು ನನ್ನ ಹತ್ರ ಈಗ ದುಡ್ಡಿಲ್ಲ, ದಯವಿಟ್ಟು ನಾಳೆ ನಿಮಗೆ ಎಷ್ಟು ದುಡ್ಡು ಬೇಕು ಅಷ್ಟು ಕೊಡ್ತೀನಿ, ಆದರೆ ಈಗ ನನ್ನ ಸೊಸೆ ಬದುಕು ತುಂಬ ಸಂಕಷ್ಟದಲ್ಲಿದೆ, ಈಗ ನಾನು ಹೋಗದೆ ಇದ್ದರೆ ಅವಳ ಬದುಕೆ ಸರ್ವನಾಶ ಆಗಿಬಿಡುತ್ತೆ, ದಯವಿಟ್ಟು ನನ್ನನ್ನು ಬಿಟ್ಕೊಡಿ, ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಅಂದರೂ ಕೂಡ ಈ ಕಡೆ ಬೈಕ್ ಸವಾರ ನನಗೆ ಏನು ಗೊತ್ತಿಲ್ವಾ ಏನು ಎಂತು ಅಂತ, ನಿಮ್ಮಂಥವ್ರು ಎಷ್ಟು ಜನ ನೋಡಿಲ್ಲ ಈ ನಾಟಕನ, ನಾಳೆ ಗೀಳೆ ಎಲ್ಲ ಇಲ್ಲ, ಇವಾಗ ಸೆಟಲ್ ಮಾಡಿ ಹೋಗ್ಬೇಕಷ್ಟೇ ಅಂತಿದ್ದಾರೆ. ಕೊಟ್ಬಿಟ್ಟು ಹೋಗಮ್ಮ ಅಂತ ಅಕ್ಕಪಕ್ಕದವರು ಹೇಳ್ತಿದ್ದಾರೆ. ಏನು ಕಾಣಿಸಲ್ವಪ್ಪ ನಿನಗೂ ಕೂಡ ನೆಟ್ಟಿಗೆ ಓಡಿಸ್ಕೊಂಡು ಹೋಗೋಕೆ ಆಗಲ್ವಾ ಅಂತ ಜನಗಳು ಆಟೋ ಡ್ರೈವರ್ನ ಹೇಳಿದೆ ಅಲ್ವಾ, ನಂದೇನು ತಪ್ಪಿಲ್ಲ, ನನ್ನ ಲೈಫ್ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಮಾಡಿಲ್ಲ, ಇವತ್ತು ಆಗ್ತಾ ಇರಲಿಲ್ಲ, ಇವ್ರು ಫಾಸ್ಟಾಗಿ ಹೋಗು ಅಂತ ಹೇಳಿದ್ರಿಂದಾನೇ ಆಕ್ಸಿಡೆಂಟ್ ಆಗಿದ್ದು ಅಂತಿದ್ದಾರೆ. ಏನು ಮಾಡ್ತೀರೋ ಏನೋ ಗೊತ್ತಿಲ್ಲ, 4,000 ಕೊಟ್ಟುಬಿಟ್ಟು ಇಲ್ಲಿಂದ ಕಾಲ್ ಕಿತ್ತಿ, ಇಲ್ಲ ಅಂದರೆ ನಾವು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಕುಸುಮರು ಅಂಗಲಾಚಿ ಕೇಳ್ಕೊತಾ ಇದ್ರೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ, ಅವ್ರು ಬರಲಿ, ಅಲ್ಲಿ ತನಕ ನೀವು ಇಲ್ಲೇ ಇರಿ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನಂತೂ ನಾನು ಹೋಗೋಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಪಾಪ ಇಲ್ಲಿ ಕುಸುಮ ಅವರು ತನ್ನ ಸೊಸೆ ಜೀವನನ ಉಳಿಸ್ಬೇಕು ಅಂತ ಟ್ರೈ ಮಾಡ್ತಿದ್ರೆ ಇಲ್ಲಿ ಅವಳ ಬದುಕೆ ಸರ್ವನಾಶ ಹಾಗೂ ದಿಕ್ಕಿನತ್ತ ಹೋಗ್ತದೆ. ಆದರೆ ಅಲ್ಲಿ ಭಾಗ್ಯ ಮಹೇಶನ ಎದುರುಗೊಂಡದ್ದೆ, ಮಹೇಶನ ಧಿಕ್ಕರಿಸಿ ಒದ್ದು ಫೈನಲಿ ಆ ಒಂದು ಶೆಡ್ಗೆ ಎಂಟ್ರಿ ಕೊಟ್ಟಿದ್ದೆ. ಈ ಕಡೆ ತಂಗಿ ಕಟ್ಟಾಕಿರೋದನ್ನು ನೋಡಿ ಭಾಗ್ಯಗೆ ಶಾಕ್ ಆಗುತ್ತೆ. ಹೋಗಿ ತಂಗಿನ ಬಿಡಿಸ್ಕೋತಾರೆ, ಅಕ್ಕನ ಅಪ್ಕೋತಾರೆ. ಏನಿದೆಲ್ಲ ಪೂಜೆ, ಏನಾಯಿತು, ಯಾಕೆ ಇವರೆಲ್ಲ ನಿನ್ನನ್ನು ಕೂಡ ಹಾಕಿದ್ದಾರೆ ಅಂತ ಭಾಗ್ಯ ಕೇಳ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಮಹೇಶ್ವರು ಕೂಡ ಬರ್ತಾರೆ. ತದನಂತರ ಬಾ ಮೊದಲು ಇಲ್ಲಿಂದ ಹೋಗೋಣ ಅಂತ ಹೇಳಿ ಹೊರಡೋಕೆ ಸಿದ್ಧವಾದರೆ ಎಲ್ಲಿಗೆ ಹೋಗ್ತಿದ್ರ ನೀವೆಲ್ಲ, ಒಳಗಡೆ ಬರೋದು ನಿಮ್ಮ ಇಚ್ಛೆ, ಆದರೆ ಇಲ್ಲಿಂದ ಹೋಗಬೇಕಾಗಿರೋದು ಕಳಿಸ್ಬೇಕಾಗಿರೋದು ನನ್ನ ಇಚ್ಛೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಇಲ್ಲಿಂದ ಹೋಗುವಾಗೇ ಇಲ್ಲ, ನನಗೆ ಏನು ಸೇರಬೇಕು ಅದು ಸೇರೋ ತನಕ ನಾನು ನಿಮ್ಮನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ಯಾ ನೀನು ಅಂತ ಭಾಗ್ಯ ಕೇಳ್ತಿದ್ರೆ, ಏನು ಮಾತಾಡ್ತಿದ್ದೇನ, ನನಗೆ 5 ಲಕ್ಷ ಸಿಗ್ತಿತ್ತು ಅಂತಿದ್ದಾರೆ. ಯಾರೇನನ್ನ ಈ ರೀತಿ ಕೂಡ ಹಾಕಿದ್ದು ಅಂತ ಪೂಜಾನ ಕೇಳಿದ್ರೆ, ಇದನ್ನೆಲ್ಲ ಮಾಡಿದ್ದು ಶ್ರೇಷ್ಠ ಅಕ್ಕ ಅಂತ ಪೂಜಾ ಹೇಳ್ತಾಳೆ. ಇದರಿಂದಾಗಿ ಭಾಗ್ಯಗೆ ಶಾಕ್ ಆಗುತ್ತೆ. ನಾನು ಹೇಳಿದ್ದೆ ಅಲ್ವಾ, ನೀನು ಯಾಕೆ ಶ್ರೇಷ್ಠ ಸಹವಾಸಕ್ಕೆ ಹೋಗಿದ್ಯಾ, ಶ್ರೇಷ್ಠ ಸಹವಾಸನ ಬಿಡು ಅಂತ ಹೇಳಿದ್ರು, ಮತ್ತೆ ಅವಳು ಸಹವಾಸಕ್ಕೆ ಹೋಗಿ ಇಂಥದ್ದೆಲ್ಲ ತಂದ್ಕೊಂಡಿದ್ಯಾ ನೀನು ಅಂತ ಭಾಗ್ಯ ಕೇಳ್ತಿದ್ದಾರೆ. ಈ ಕಡೆ ಮಹೇಶ್ ಮಾತ್ರ 5 ಲಕ್ಷ ಕೇಳ್ತಿದ್ದೇನೆ ತಾನೆ, ನನಗೆ ಸೇರ್ಬೇಕಾಗಿರೋ 5 ಲಕ್ಷ ಸೇರೋ ತನಕ ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಭಾಗ್ಯ ಹೇಗೂ ಚಿನ್ನ ತಂದಿರ್ತಾರೆ, ತನ್ನ ತಂಗಿನ ಬಿಡಿಸ್ಕೊಂಡು ಹೋಗಬೇಕು ಅಂತ, ಸುಂದ್ರಿಯವರು ದುಡ್ಡು ಕೊಡಬೇಕು ಅಂತ ಹೇಳಿರ್ತಾರೆ. ಹಾಗಾಗಿ ಚಿನ್ನ ತಂದಿರೋ ಚಿನ್ನನ ತಗೊಳ್ಳಿ ಅಂತ ಹೇಳಿ ಮಹೇಶ್ಗೆ ಕೊಟ್ಟರೆ ಅದನ್ನು ನೋಡಿದ್ದೆ ಫುಲ್ ಕೆಂಡಾಮಂಡಲ ಆಗಿಬಿಡ್ತಾರೆ. ಏನು ಒಂದು ಲಕ್ಲೀಸು 2 ಓಲೆ ಕೊಟ್ಬಿಟ್ರೆ ಆಗೋಯ್ತಾ, ನನಗೆ ಸಿಗಬೇಕಾಗಿರೋ ದುಡ್ಡು ಸೇರ್ಬೇಕೇ ಹೊರತು ಈ ಜುಜ್ಬಿ ಎಲ್ಲ ದುಡ್ಡಲ್ಲ ಅಂತ ಬಿಸಾಡಿದ ತಕ್ಷಣ ಈ ಕಡೆ ಕೆಂಡಾಮಂಡಲ ಆಗಿಬಿಡ್ತಾರೆ ಭಾಗ್ಯ. ತಕ್ಷಣ ಒಡವೆನ ಎತ್ಕೊಂಡಿದ್ದೆ ಸಣ್ಣ ಮಾಡ್ಕೋತಾರೆ. ನಂತರ ಏನು ಅಂದ್ಕೊಂಡ್ರ,
ಒಡವೆನ ತೊಗೊಂಡು ಬಂದು ನನ್ನ ತಂಗಿ ಬಿಡಿಸ್ಕೋಬೇಕು ಅಂತ ತಂದು ಕೊಡೋಕೆ ನೋಡಿದ್ರೆ ಇಷ್ಟು ದುರಂಕಾರದಲ್ಲಿ ಒಡವೆನೇ ಎಸಿತೀರಾ ನೀವು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ನಮ್ಮನ್ನು ಬಿಟ್ಬಿಡು ಅಂತ ಧರ್ಮ ಅಂಕಲ್ ಹೇಳಿದ್ರೆ ಈ ಕಡೆ ಮಹೇಶ್ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ, ನನಗೆ ಬೇಕಾಗಿರೋ ದುಡ್ಡು ಕೊಡೋ ತನಕ ನೀವು ಅಲ್ಲಿ ತನಕ ನೀವು ಇಲ್ಲೇ ಇರಿ, ಸುಮ್ಮನೆ ಹಾರಾಡಬೇಡ ಮುದಿಯ, ಖಂಡಿತ ನಿನ್ನನ್ನಂತೂ ಆಮೇಲೆ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಾರೆ. ಈ ಕಡೆ ಬಡ್ದಾಕ್ಬಿಡ್ತೀನಿ, ಬಾರಿಸ್ಬಿಡ್ತೀನಿ ಅಂತೆಲ್ಲ ಮಾತನಾಡ್ಬಿಡ್ತಾರೆ ಮಹೇಶ್ ಅವರು. ಇದರಿಂದಾಗಿ ಭಾಗ ಖಂಡಾಮಂಡಲ ಆಗ್ಬಿಡ್ತಾರೆ. ಏನು ಮಾತಾಡ್ತಿದ್ಯಾ, ನನ್ನ ಮಾವಂಗೆ ಬಾರಿಸ್ತೀನಿ ಗೀರಿಸ್ತೀನಿ ಅಂದರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ನೀನು ಏನೇ ಮಾಡಬೇಕಾದ್ರೂ ಈ ಸೊಸೆ ಭಾಗ್ಯನೇ ದಾಟ್ಕೊಂಡು ಹೋಗಬೇಕು ಅಂತ ರೆಬಲ್ ಆಗಿ ಭಾಗ್ಯಗೆ ಮಾತಾಡ್ತಿದ್ರೆ ಒಂದು ಕ್ಷಣ ಮಹೇಶ್ ನಿಬ್ಬೆರಗಾಗ್ತಾರೆ. ಈ ಕಡೆ ಮಹೇಶ್ ಕಣ್ಣಿಗೆ ರಪ್ಪಂತ ಮತ್ತೆ ಬಾರಿಸ್ತಾರೆ ಭಾಗ್ಯ. ಈ ಕಡೆ ಮಹೇಶ್ ಅಂತೂ ಫುಲ್ ಸಿಟ್ಟಾಗ್ತಿದ್ದಾರೆ. ಯಾರು ನಿಮ್ಮನ್ನ ಹೋಗೋಗ್ಬಿಡ್ತಾರೆ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತಿದ್ರೆ, ಹೌದಾ ಯಾವುದೇ ಕಾರಣಕ್ಕೂ ಬಿಡೋದಿಲ್ವಾ, ಸರಿ ಆಯಿತು, ಇನ್ನು ಒಂದು 5 ನಿಮಿಷ ಯಾರು ಬರಬೇಕು ಅವ್ರು ಬರ್ತಾರೆ ಅಂತ ಹೇಳಿದ ತಕ್ಷಣ ಯಾರು ಬರ್ತಾರೆ ಅಂತ ಮಹೇಶ್ ಕೇಳ್ತಿದ್ದಾರೆ. ಯಾರು ಬರ್ತಾರೆ ಅಂದರೆ ನಿಮ್ಮ ಮಾವನ ಮನೆಯವ್ರು ಬರ್ತಾರೆ ಅಂತ ಹೇಳ್ತಿದ್ದಾಗೆ ಪೊಲೀಸವ್ರು ಬರ್ತಾರೆ ಅಂತ ಗೊತ್ತಾಗ್ಬಿಡತ್ತೆ. ನನ್ನ ಮಗಂಗೆ ಹೇಳಿದ್ದೀನಿ, ನಾವೇನಾದರೂ ಬರೋದು ತಡ ಆಗಿಬಿಟ್ರೆ ನೀನು ನಾನು ಕಳಿಸಿರೋ ಲೊಕೇಶನ್ನ ಪೊಲೀಸವ್ರಿಗೆ ಸೆಂಡ್ ಮಾಡು ಅಂತ. ಇಷ್ಟೊತ್ತು ಆಲ್ರೆಡಿ ತಡ ಆಗಿದೆ, ಹಾಗಾಗಿ ಅವನು ಪೊಲೀಸವ್ರಿಗೆ ಸೆಂಡ್ ಮಾಡಿರ್ತಾನೆ. ಇನ್ನು ಒಂದು 5 ನಿಮಿಷ ಪೊಲೀಸವರು ಬಂದುಬಿಡ್ತಾರೆ ಅಂದ ತಕ್ಷಣ ಮಹೇಶ್ ಅವರು ಎದ್ರೋಗ್ಬಿಡ್ತಾರೆ. ಏನು ಭಾಗ್ಯ, ಪೊಲೀಸವ್ರಿಗೆಲ್ಲ ಯಾಕೆ ಇನ್ಫಾರ್ಮ್ ಮಾಡಿದೆ ನೀನು ಅಂತ ಸುಂದ್ರಿ ಹೇಳ್ತಿದ್ದಾರೆ. ನೋಡು ಮಹೇಶ, ಬಿಟ್ಬಿಡು, 5 ಲಕ್ಷ ಅಂತ ಹೇಳ್ಬೇಡ, ಏನೂ ಇಸ್ಕೊಳ್ದೆ ಬಿಟ್ಬಿಡು ಪೂಜಾ ದೇವಿನ, ಇಲ್ಲ ಅಂದರೆ ಖಂಡಿತ ಪೊಲೀಸವ್ರಿಗೆ ಹೆಂಗೂ ಒದೆ ಕೊಡ್ತಾರೆ ಅಂತ ಗೊತ್ತಿದೆ ಅಲ್ವಾ, ಇದು ಯಾಕೆಲ್ಲ ಬೇಕು ಕರ್ಮಕಾಂಡ, ಸುಮ್ಮನೆ ಆಗುವತ್ಲಾಗೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಸುಂದ್ರಿ, ಸರಿ ಆಯಿತು, ಮೊದಲು ನಿಮ್ಮ ತಂಗಿನ ಕರ್ಕೊಂಡು ಹೋಗ್ತಾ ಇರಿ ಅಂತ ಮಹೇಶ್ ಹೇಳ್ತಾರೆ. ಫೈನಲಿ ಪೂಜಾನ ಕರ್ಕೊಂಡು ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಈ ಕಡೆ ಭಾಗ್ಯ, ಎಲ್ಲಮ್ಮ ನಿನ್ನ ತಲೆ ಯಾವಾಗ ಓಡಿಸ್ದೆ, ಯಾವಾಗ ಗುಂಡಣ್ಣಂಗೆ ಹೇಳಿದೆ ನೀನು ಅಂತ ಕೇಳ್ತಿದ್ರೆ ಮನಸ್ಸಲ್ಲೇ ನಾನು ಯಾರಿಗೂ ಏನೂ ಹೇಳೇ ಇಲ್ಲ, ಇವರನ್ನ ನೋಡಿ ಪೊಲೀಸವ್ರಿಗೆ ಹೇಳಿದ್ದೀನಿ ಅಂತ ಹೇಳಿದ್ರೆ ಹೆದರ್ಕೋತಾರೆ ಅಂತ ಅನ್ನಿಸ್ತು, ಹಾಗೆ ಹೇಳಿದೆ, ಹೆದರ್ಕೊಂಡು ಪೂಜಾನ ಬಿಟ್ಟರು ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾಗೆ ಈ ಕಡೆ ಏನು ಭಾಗ್ಯಲಕ್ಷ್ಮಿ ನೀನು ಸೂಪರು ಏನು ನಿಂತಲ್ಲೇ ಎಲ್ಲಿಂದ ಇಟ್ಕೊಂಡಿದ್ದೆ ಅಂತಿದ್ರೆ ಈ ಕಡೆ ಮಹೇಶ್ ಹತ್ರ ಹೋಗಿ ಸುಂದ್ರಿ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಈ ಕಡೆ ಭಾಗ್ಯ ಮತ್ತು ಧರ್ಮ ಅಂಕಲ್ ಮಾತಾಡ್ತಾ ಈ ಕಡೆ ನಡೀರಿ ಹೋಗೋಣ ಅಂತ ಹೇಳಿದ್ರೆ ಪೂಜಾ ಆಲ್ರೆಡಿ ಮದುವೆನ ನಿಲ್ಲಿಸಲೇಬೇಕು ಅಂತ ಹೇಳಿ ಚೌಟ್ರಿಗೆ ಹೋಗಿದ್ದಾಳೆ. ಬಟ್ ಇಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ, ಪೂಜಾ ಕಾಣಿಸ್ತಿಲ್ಲ ಅಂತಿದ್ರೆ ಈ ಕಡೆ ಮಹೇಶನ್ನ ಹೋಗಿ ಕುತ್ತಿಗೆ ಪಟ್ಟಿ ಹಿಡಿದು ನನ್ನ ತಂಗಿ ಎಲ್ಲಿ ಅಂತಿದ್ರೆ ನಾನು ಇಲ್ಲೇ ಇದ್ದೆ ಅಲ್ವಾ, ಜೇಬಲ್ಲಿದ್ದಾಳೆ ನಿನ್ನ ತಂಗಿ, ನನಗೇನು ಗೊತ್ತು, ಹುಡ್ಕೊಂಡು ಹೋಗಿ ಎಲ್ಲಿದ್ದಾಳೋ ಏನೋ ಅಂತ ಮಹೇಶ್ ಅವರು ಹೇಳ್ತಾರೆ. ನಂತರ ನೀವಿಬ್ರು ಸೇರ್ಕೊಂಡು ಏನು ಮಾಡ್ತಿದ್ರ, ಹುಡುಗನ ಅಪ್ಪ ಅಮ್ಮ ಅದಕ್ಕೆ ನೀವು ಇಲ್ಲಿ ಕಿಡ್ನಾಪ್ ಮಾಡಿದ್ರ ಅಂತ ಹೇಳ್ದಾಗಲೇ ನಾನು ಅನುಮಾನ ಪಡಬೇಕಿತ್ತು, ನಿಮ್ಮ ಜೊತೆ ಬಂದು ತಪ್ಪು ಮಾಡಿದೆ, ಎಲ್ಲಿ ನನ್ನ ತಂಗಿ ಏನು ಅಂತ ಸುಂದ್ರಿನೂ ಜಡಾಯಿಸ್ತಿದ್ದಾರೆ. ಈ ಕಡೆ ಭಾಗ್ಯ, ನನಗೇನು ಗೊತ್ತು, ನಿಜವಾಗ್ಲೂ ನನಗೂ ಕೂಡ ಗೊತ್ತಿಲ್ಲ ಪೂಜಾ ದೇವಿ ಎಲ್ಲಿ ಹೋಗಿದ್ದಾಳೆ ಅಂತ, ಮೊದಲು ಹುಡುಕ್ಬೇಕು ಅಂತ ಎಲ್ಲ ಹುಡುಕ್ತಿದ್ರೆ ಎಲ್ಲಿ ಸಿಗ್ತಾಳೆ ಪೂಜಾ, ಅಕ್ಕಂಗೆ ಹೇಳಿದ್ರೆ ತುಂಬ ಪ್ರಶ್ನೆಗಳನ್ನ ಕೇಳ್ತಾಳೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಾಗುತ್ತೆ, ವಿಷಯ ಆಚೆ ಬರೋ ಸಾಧ್ಯತೆ ಇರುತ್ತೆ. ಅದೇ ಕಾರಣಕ್ಕೆ ಇಲ್ಲಿ ಪೂಜಾ ಮದುವೆ ನಿಲ್ಲಿಸ್ಬೇಕು ಅಂತ ಹೋಗ್ತಾ ಇದ್ರೆ ಆ ಕಡೆ ಕುಸುಮ ಮದುವೆ ನಿಲ್ಲಿಸ್ಬೇಕು ಅಂತ ಹೋದವರು ಅಲ್ಲಿ ಪೊಲೀಸ್ ಅವರು ಎಂಟ್ರಿ ಆಗ್ತಿದ್ದಾಗೆ ಅಲ್ಲೇ ಲಾಕ್ ಆಗ್ತಿದ್ದಾರೆ. ಹಾಗೆ ಮುಂದೆ ಈ ಕಡೆ ಕುಸುಮ ಅವರು ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರ ಲಾಕ್ ಆಗಿದ್ರೆ ಆ ಕಡೆ ಪೂಜಾ ಮದುವೆ ಮನೆ ಕಡೆ ಹೋಗ್ತಿದ್ದಾಳೆ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.